ಸರ್ ಈ ಸಾರಿ ಒಂದು ತಗೊಳಕ್ ಬಂದ್ರೆ ಎರಡು ಗಾಡಿ ತಗೊಂಡು ಹೋಗ್ಬೇಕು. ಆ ಪ್ರೈಸಲ್ಲಿ ಕೊಡೋಣ. 1,55,000 ರೂಪಾಯಿ ಕೊಡೋಣ. 1,85,000 ರೂಪಾಯಿ ಕೊಡೋಣ. 185. ಇದು ಬಂದು 3,65,000 ಹೇಳೋದು. ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ. ಬನ್ನಿ ಒಂದು 3,10,000 ರೂಪಾಯಿ ಕೊಟ್ಬಿಡೋಣ. 3,10,000ಕ್ಕೆ 3,10,000 ರೂಪಾಯಿಗೆ 15 ಮಾಡಲು ಡೀಸೆಲ್ ಗಾಡಿ. ಬಂದು 2 ಲಕ್ಷ ಹೇಳೋದು. 1,90,000 ರೂಪಾಯಿ ಮಾಡೋಣ ಸರ್. ಸರ್ ಬರೀ 2 ಲಕ್ಷ ಹೇಳೋದು. ಬರೀ 1,75,000 ರೂಪಾಯಿ ಡೀಸೆಲ್ ಗಾಡಿ ಕೊಟ್ಬಿಡೋಣ. 1,85,000. ಬನ್ನಿ 1,75,000 ರೂಪಾಯಿ ಕೊಟ್ಬಿಡೋಣ ಸರ್. 2011 ಮಾಡಲು ಆಲ್ಟೋ ಬರೀ 1,65,000. 1,95,000 ಟ್ರಿಕ್ ಗಾಡಿ. ಬನ್ನಿ ತಗೊಂಡೋಗಿ 1,30,000 ಮಾಡಿ. ಬರೀ 1,85,000 ರೂಪಾಯಿ ಕೊಡ ಸರ್. ಎಲ್ಲೋ ಬೋರ್ಡ್ ಕಾರ್ಗೋ ಮಾಡಲು ಸಿಂಗಲ್ ಓನರು 1,55,000. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ 1,95,000 ಅಪಾಯಿಂಟ್ ಮಾಡಲು ಆಲ್ಫಾ ಪೆಟ್ರೋಲ್ ವೇರಿಯಂಟು. 5,50,000 ಹೇಳೋದು. ಒಂದು 5,35,000 ರೂಪಾಯಿ ಮಾಡಿ. 5,15,000 ಹೇಳೋದು. 5,75,000 ಹೇಳ್ತಾ ಇರೋದು. ಒಂದು 5,65,000 ರೂಪಾಯಿ ಮಾಡೋಣ. ಒಂದು 7,50,000 ಕೋಟಿಂಗ್ ಇರೋದು. ಒಂದು 7,25,000 ರೂಪಾಯಿಗೆ ಆಗುತ್ತೆ. ನೆಕ್ಸ್ಟ್ ಕಾರ್ಸಲ್ಲಿ ಇವತ್ತು ಮೂರ್ತಿ ಅಣ್ಣ ಏನಿದು ಓಮಿನಿ ಅವಳಿ ಈ ತರ ಸರ್ ಓಮಿನಿ ಅವಳಿ ಅಂತಂದ್ರೆ ಡಿಮ್ಯಾಂಡ್ ಇದೆ ಅದು ಗಾಡಿಗಳು. ಎಷ್ಟಿದೆ ಇವತ್ತು? ಇವತ್ತು ಪ್ರೆಸೆಂಟ್ 3 ಗಾಡಿ ಇದಾವೆ. ಈಕೋದಲ್ಲಿ 1 ಗಾಡಿ ಇದೆ. 4 ಗಾಡಿ ಇದಾವೆ ಟೋಟಲ್. ಎಲ್ಲಿ ಬರುತ್ತೆ ಅಡ್ರೆಸ್ ಇದು? ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಓಕೆ ಯಾವ ಮಾಡದಿಂದ ಲೋನ್ ಆಗುತ್ತೆ ಮೂರ್ತಿನ? ಇದು 2013 ಪ್ರೊಫೈಲ್ ಚೆನ್ನಾಗಿರ್ಬೇಕು, ಇಲ್ಲ ಸ್ಯಾಲ್ರಿಡ್ ಆಗಿರ್ಬೇಕು, ಇಲ್ಲ ಸ್ವಂತ ಮನೆ ಇರಬೇಕು. ಎಲ್ಲೇ ಇರಲಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕು ಅದ್ರ ಲೋನ್ ಅಂತೂ 80% ಲೋನ್ ಮಾಡಿಸ್ಕೊಡ್ತೀವಿ. 80% ಲೋನ್ ಖಂಡಿತ ಮಾಡಿಸ್ಕೊಡೋಣ. ಓಕೆ ಅದರಲ್ಲೂ ಈ ಸಾರಿ ಕರ್ನಾಟಕ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅವ್ರ ಕಡೆಯಿಂದ. ಹಾಗೇನು ಕೂಡ ಮತ್ತೆ ಗಾಡಿನೂ ಕೂಡ ಬೆಸ್ಟ್ ಆಫರಲ್ಲಿ ಕೊಡೋಣ. ಒಳ್ಳೊಳ್ಳೆ ಹೊಸ ಸ್ಟಾಕ್ ಬಂದಿದ್ದಾವೆ. ಒಳ್ಳೊಳ್ಳೆ ಗಾಡಿಗಳಿದ್ದಾವೆ. ಗುಡ್ ಕಂಡೀಷನ್ ಗಾಡಿಗಳು. ಲೋ ಬಜೆಟ್ 80,000ದಿಂದ ಹಿಡಿದು 8 ಲಕ್ಷದವರೆಗೂ ವೆಹಿಕಲ್ ಸ್ಟಾಕ್ ಇದ್ದಾವೆ. ಎಲ್ಲ ವೆಹಿಕಲ್ಸ್ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಬನ್ನಿ. ಸರಿ ಮೂರ್ತಿನ ಈಗ ಓಮಿನಿಂದ ಶುರು ಹಚ್ಬಿಡೋಣ. ಓಮಿನಿಂದ ಶುರು ಹಚ್ಚಿ ಹೇಳಿ ಮತ್ತೆ ಡೀಟೇಲ್. 2006 ಮಾಡಲು ಸೆಕೆಂಡ್ ಓನರ್ 5 ಸೀಟರ್ ವೆಹಿಕಲ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಗುಡ್ ಕಂಡೀಷನ್ ಗಾಡಿ. ಬರೀ 1,65,000. 1,60,000 ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,55,000 ರೂಪಾಯಿ ಕೊಡೋಣ. 155ಕ್ಕೆ 155 ಆ ಓಮಿನಿ ಆಗರೆ ಸರ್. ಇದು ಬಂದು 2009 ಮ್ಯಾನುಫ್ಯಾಕ್ಚರಿಂಗ್ 10 ರಿಜಿಸ್ಟ್ರೇಷನ್ 5 ಸೀಟರ್ ವೆಹಿಕಲ್. ಇದು ಕೂಡ 1,95,000. ಬನ್ನಿ ಸರ್ 1,85,000 ರೂಪಾಯಿ ಕೊಡೋಣ. 185ಕ್ಕೆ ಖುಷಿಯಾಗಿ ತಗೊಂಡೋಗೋರು ಇದ್ರೆ ಇನ್ನ ಒಂದು 5,000 ಕಮ್ಮಿ ಮಾಡಿ 1,80,000 ರೂಪಾಯಿ ಮಾಡಿಕೊಡೋಣ. 180ಕ್ಕೆ ಖಂಡಿತ ಮಾಡ್ಕೊಡೋಣ. ಈ ಓಮಿನಿ ಆಗರೆ ಸರ್ ಇದು ಬಂದು 19 ಮಾಡಲು ಸಿಂಗಲ್ ಓನರ್ ಗಾಡಿ 8 ಸೀಟರ್ ವೆಹಿಕಲ್. ಓಡಿರೋದು ಬಂದು ಬರೀ 54,000 ಕಿಲೋಮೀಟರ್ ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಏನಿಲ್ಲ. ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು 3,65,000 ಹೇಳೋದು. ಬನ್ನಿ ಸರ್ ಒಂದು 3,50,000 ರೂಪಾಯಿವರೆಗೂ ಮಾಡ್ಕೊಡೋಣ. 3.5 ಲಕ್ಷಕ್ಕೆ ಆಗರೆ 3.5 ಲಕ್ಷಕ್ಕೆ ಮಾಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ದಸರಾ ಹಬ್ಬದ ಪ್ರಯುಕ್ತ 3,45,000 ರೂಪಾಯಿ ಕೊಡೋಣ. 3.45ಕ್ಕೆ 3,45,000 ರೂಪಾಯಿ ವಿತ್ ಲೋನ್ ಬೇಕಾ ಸರ್? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ತನಕ ಲೋನ್ ಮಾಡಿಸ್ಕೊಡೋಣ. ಓಕೆ ಒಂದು 60-70,000 ಡೌನ್ ಪೇಮೆಂಟ್ ಆಗರೆ. ಹೌದು ಸರ್. ಓಕೆ ರೆಡಿಗೋ 20 ಮೈಲೇಜ್ ಬೇಕು ಅಂದ್ರೆ ಬರೀ 2,35,000. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 34,000 ಓಡಿದೆ. ಬೇಸಿಕ್ ಮಾಡಲು ಗಾಡಿ ಮಾತ್ರ ಚೆನ್ನಾಗಿದೆ. ಇದು ಬಂದು ಬರೀ 2,25,000 ರೂಪಾಯಿ ಕೊಟ್ಬಿಡೋಣ. 2,25 ಕೊಡೋಣ ಬನ್ನಿ. ಓಕೆ i10 ಸರ್ i10 ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಮ್ಯಾಗ್ನಾ ವೇರಿಯಂಟು. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದು 2,10,000. ಒಂದು 2 ಲಕ್ಷ ಕೊಡೋಣ. 2 ಲಕ್ಷಕ್ಕೆ 2 ಲಕ್ಷ ಕೊಡೋಣ. ಓಕೆ ರಿಡ್ಸ್ ಬಂದು ಇದು 11 ಮಾಡಲು ಸಿಂಗಲ್ ಓನರ್ VXI. ಓಕೆ ಸರ್ ಒಂದು 2,65,000 ರೂಪಾಯಿ ಕೊಡೋಣ. 2.65ಕ್ಕೆ 265 ಮಾಡೋಣ. ಓಕೆ ಓಮಿನಿ ತೋರಿಸ್ಬಿಟ್ಟು ಈಗ ತೋರಿಸಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಹೇಳಿ ಡೀಟೇಲ್. ಇದು ಬಂದು 2011 ಮ್ಯಾನುಫ್ಯಾಕ್ಚರಿಂಗ್ 12 ರಿಜಿಸ್ಟ್ರೇಷನ್ 5 ಸೀಟರ್ ವೆಹಿಕಲ್. 2 ಬೇಬಿ ಸೀಟ್ ಕೂಡ ಫಿಟ್ಟಿಂಗ್ ಇದೆ. ವಿತ್ AC ಇದೆ ಸರ್. ವಿತ್ AC ಆಕ್ಷನ್ ಫ್ರೀ ವೆಹಿಕಲ್. ನೀವು ಯಾರನ್ನ ಕರ್ಕೊಂಬಂದು ತೋರಿಸ್ಕೋಬೋದು ಕಸ್ಟಮರ್. ಓಕೆ ಗುಡ್ ಕಂಡೀಷನ್ ಗಾಡಿ. ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ. 2.65ಕ್ಕೆ 2.65ಕ್ಕೆ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ ETS ಎಲ್ಲೋ ಟು ವೈಟು 15 ಮಾಡಲು 3rd ಓನರ್ ಗಾಡಿ. ಡೀಸೆಲ್ ವೇರಿಯಂಟು. ಸರ್ ಇದು ಬಂದು 3,25,000 ಹೇಳೋದು. ಬನ್ನಿ ಒಂದು 3,10,000 ರೂಪಾಯಿ ಕೊಟ್ಬಿಡೋಣ. 3,10,000ಕ್ಕೆ 3,10,000 ರೂಪಾಯಿಗೆ 15 ಮಾಡಲು ಡೀಸೆಲ್ ಗಾಡಿ. ಅದು ಕೂಡ ETS. ETS. ನೆಕ್ಸ್ಟ್ ಇದು ಸರ್ 8 ಸೀಟರ್ ವೆಹಿಕಲ್ ಹುಡುಕೋರಿಗೆ
ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ರೆನಾಲ್ಟ್ ಲಾಡ್ಜಿ 85 PS ಗುಡ್ ಕಂಡೀಷನ್ ಗಾಡಿ, ಆಕ್ಷನ್ ಫ್ರೀ ವೆಹಿಕಲ್ಲು. ರೀಪ್ಲೇಸ್ಮೆಂಟ್ ಅಂತೂ ಏನೂ ಇಲ್ಲ. 2,95,000 4,95,000 ಹೇಳೋದು. ಬನ್ನಿ ಒಂದು 4,75,000 ರೂಪಾಯಿ ಕೊಡೋಣ. 4.75ಕ್ಕೆ 4.75 ಕೊಡೋಣ. ಓಕೆ. ಹಿಂದೆ ಬ್ಯಾಕ್ ಸೈಡ್ದು ಸರ್ ಬ್ಯಾಕ್ ಸೈಡ್ ಬಂದು ಇದು ಕೂಡ 8 ಸೀಟರ್ ವೆಹಿಕಲ್ಲೇ ಸರ್. ಬರೀ 1 ಲಕ್ಷ 2 ಲಕ್ಷ ಹೇಳೋದು. ಬರೀ 1,75,000 ರೂಪಾಯಿ ಡೀಸೆಲ್ ಗಾಡಿ ಕೊಟ್ಬಿಡೋಣ. ಜೈಲು. ಓಕೆ. ಇದು ಆಂಟಿಕ್ ಪೀಸು ಸರ್, ಕ್ವಾಲಿಸ್ ಗಾಡಿ ಸರ್ ಇದು. ಇದು ಕೂಡ 8 ಸೀಟರ್ ವೆಹಿಕಲ್. 2001 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, ಬೇಸಿಕ್ ಮಾಡಲ್ ಆಗಿರುತ್ತೆ. 1,85,000. ಬನ್ನಿ 1,75,000 ರೂಪಾಯಿ ಕೊಟ್ಬಿಡೋಣ. 1.75ಕ್ಕೆ 1,75,000 ರೂಪಾಯಿ ಕೊಡೋಣ. ಓಕೆ. ನೆಕ್ಸ್ಟ್ ಬೊಲೆರೋ ಸರ್, ಬೊಲೆರೋ ಬಂದು 2018 ಮಾಡಲು, ಸಿಂಗಲ್ ಓನರ್ ಗಾಡಿ. ತುಂಬ ಜನ ಕೇಳ್ತಾ ಇರ್ತಾರೆ, ನಾರ್ತ್ ಸೈಡ್ ಅವರು, ಉತ್ತರ ಕರ್ನಾಟಕದವರು ತುಂಬ ಜನ ಕೇಳ್ತಾರೆ ಸರ್. ಬರೀ 5,50,000. ಬನ್ನಿ ಒಂದು 5,40,000 ರೂಪಾಯಿ ಮಾಡ್ಕೊಡೋಣ. 5.40ಕ್ಕೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ. ಓಕೆ. ನೆಕ್ಸ್ಟ್ ಸ್ಯಾಂಟ್ರೋ ಸರ್, ಸ್ಯಾಂಟ್ರೋ ಬಂದು 2011 ಮಾಡಲು, ಸಿಂಗಲ್ ಓನರ್ ಗಾಡಿ, 2,10,000. ಓಕೆ. ಬನ್ನಿ ಒಂದು 2 ಲಕ್ಷಕ್ಕೆ ಮಾಡೋಣ. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಮಾಡೋಣ. ಓಕೆ. ವ್ಯಾಗನರ್ ಮುಡ್ತೀನ. ವ್ಯಾಗನರ್ ಬಂದು 2014 ಮಾಡಲು, ಸೆಕೆಂಡ್ ಓನರ್, 69,000 ಓಡಿದೆ. LXi ಕಲರ್ ಮಾತ್ರ ಮೈನಸ್. ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. ಬರೀ 2,55,000 ರೂಪಾಯಿ ಕೊಡೋಣ. 2,55,000 55,000 ರೂಪಾಯಿ ಕೊಡೋಣ. ಓಕೆ. ಕ್ವಿಡ್ ಅದು ಕೂಡ ಆಟೋಮೆಟಿಕ್ ಕ್ವಿಡ್ ಕ್ಲೈಂಬರ್ ಅದು ಕೂಡ ಸರ್. ಕ್ಲೈಂಬರ್ ಇದು ಸೇಲ್ ಆಗಿದೆ ಸರ್. ಇದು ಸೇಲ್ ಆಗಿದೆ. ಸೋಲ್ಡ್ ಆಗಿದೆ. ಬನ್ನಿ ಕ್ವಿಡ್ಡಲ್ಲಿ ಇನ್ನು ಬೇರೆ ಗಾಡಿ ಇದಾವೆ ತೋರ್ಸೋಣ ಸರ್. ಶಿಫ್ಟ್ 2011 ಮಾಡಲು, ಥರ್ಡ್ ಓನರ್, ZAE ಟಾಪ್ ಅಂಡ್ ಮಾಡಲು. ಓಕೆ. 4 ಲಕ್ಷ ಕೋಟಿಂಗ್ ಇರೋದು 3,75,000 ರೂಪಾಯಿಗೆ ಆಗುತ್ತೆ. 3.75ಕ್ಕೆ 3.75ಕ್ಕೆ ಆಗುತ್ತೆ. ಓಕೆ. ಏನು ಸರ್ ಏನು ಬಂದು 2,35,000 ರೂಪಾಯಿಗೆ ಆಗುತ್ತೆ. 2.35 ಮಾಡಲು, ಸಿಂಗಲ್ ಓನರ್ ಗಾಡಿ, 2,35,000 ರೂಪಾಯಿಗೆ ಆಗುತ್ತೆ. ಓಕೆ. ಬ್ಯಾಕ್ ಸೈಡ್ದು ಸರ್, ಬ್ಯಾಕ್ ಸೈಡ್ ಬಂದು ಇದು ರಿಡ್ಸು 2010 ಮಾಡಲು, ಸಿಂಗಲ್ ಓನರ್ ವಿತ್ ಫ್ರೆಶ್ ಎಫ್ಸಿ ಸಮೇತ ಸಿಗುತ್ತೆ. 2,80,000 ರೂಪಾಯಿ ಸಿಗುತ್ತೆ. 2.80ಕ್ಕೆ 2.80 ಕೊಡೋಣ ಸರ್. ಓಕೆ. ಫೋರ್ಡ್ ಫಿಗೋ ಸರ್, ಫೋರ್ಡ್ ಫಿಗೋ 12 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು, ಬರೀ 2 ಲಕ್ಷ ಕೊಡೋಣ. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಬೆಸ್ಟ್ ಆಫರಲ್ಲಿ ಕೊಡೋಣ. 1,90,000 ರೂಪಾಯಿ ಕೊಡೋಣ. 1.90ಕ್ಕೆ. ನೆಕ್ಸ್ಟ್ ಸ್ವಿಫ್ಟ್ ಡೀಸೆಲ್ ಆಗಾರೆ ಸರ್, ಶಿಫ್ಟ್ ಡೀಸೆಲ್ ಬಂದು 13 ಮಾಡಲು, ಸಿಂಗಲ್ ಓನರ್, VDI ರೀ ನಂಬರ್ ಆಗಿರುತ್ತೆ. 3,75,000 ರೂಪಾಯಿಗೆ ಆಗುತ್ತೆ. 3,75,000 3,75,000 ರೂಪಾಯಿಗೆ ಆಗುತ್ತೆ. ಈ ಸ್ವಿಫ್ಟ್ ಸರ್, ಇದು ಬಂದು 2011 ಮಾಡಲು, ಸಿಂಗಲ್ ಓನರ್, ZXi ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟು, 2,65,000. ಬನ್ನಿ 2,55,000 ರೂಪಾಯಿ ಕೊಡೋಣ. 2.55ಕ್ಕೆ 2.55 ಕೊಟ್ಬಿಡೋಣ. ಮುಡ್ತೀಣ. I20 ಸರ್, I20 2016 ಮಾಡಲು, ಆಕ್ಟಿವಾ. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ತುಂಬ ಕಡಿಮೆ, ಬೆಸ್ಟ್ ಪ್ರೈಸ್ ಅಂದರೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. ಏನಕ್ಕೆ ಹೇಳಿ, ದಸರಾ ಬಂತು ಮತ್ತು ದೀಪಾವಳಿ ಬಂತು. ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. ನೆಕ್ಸಾ ಕಾರ್ಸಿಗೆ ಬಂದರೆ 4 ಲಕ್ಷ 3,90,000 ರೂಪಾಯಿ ಮಾಡಿ ಸರ್. 3,90,000 ಅದರಲ್ಲೂ ಡೀಸೆಲ್ ಗಾಡಿ. ಅದು ಆಕ್ಟಿವಾ I20 ಡೀಸೆಲ್ ಗಾಡಿ I20 ಸರ್. 2011 ಮಾಡಲು, ಆಲ್ಟೋ, ಬರೀ 1,65,000. ಆಲ್ಟೋ K10 1,65,000 1,65,000 ರೂಪಾಯಿ. ಓಕೆ. ಅದು ಕೂಡ 20+ ಮೈಲೇಜ್ ಬರೋ ಗಾಡಿ. ಹೌದು, ಖಂಡಿತ. ಮತ್ತೊಂದು ವ್ಯಾಗನರು ಸರ್, ಇದು ಬಂದು 2009 ಮಾಡಲು, ಸಿಂಗಲ್ ಓನರ್ ಗಾಡಿ, ಓಕೆ. ಬರೀ 58,000 ಓಡಿದೆ. ಫ್ರೆಶ್ ಎಫ್ಸಿ ಆಗಿದೆ, ಗುಡ್ ಕಂಡೀಷನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ಟರೆ ವೆಹಿಕಲ್ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 2 ಲಕ್ಷ ಹೇಳೋದು. 1,90,000 ರೂಪಾಯಿ ಮಾಡೋಣ ಸರ್. 1.90ಕ್ಕೆ 1,90,000 ರೂಪಾಯಿ ಮಾಡಿಕೊಡೋಣ. ಓಕೆ. ನೆಕ್ಸ್ಟ್ ಸೆಲೆರಿಯೋ ಬಂದು 2014 ಮಾಡಲು, ಸಿಂಗಲ್ ಓನರು, 78,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಏನಿಲ್ಲ, ಗುಡ್ ಕಂಡೀಷನ್ ಗಾಡಿ. ಇದು ಕೂಡ ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಸಿಗುತ್ತೆ. ಇದು ಬಂದು 3,10,000 ರೂಪಾಯಿಗೆ ಆಗುತ್ತೆ. 3.10 ಬನ್ನಿ 2,95,000 ರೂಪಾಯಿ ಮಾಡೋಣ. 2.95ಕ್ಕೆ 2.95ಗೆ ಮಾಡೋಣ. ಬನ್ನಿ. ಓಕೆ. ದಸರಾ ಆಫರ್. ಓಕೆ. ದಸರಾ ದೀಪಾವಳಿ ಎರಡು ಒಂದೇ ಸಾರಿ ಬಂದ್ಬಿಡ್ತಲ್ಲ ಸರ್. ಹೌದು. ಕಸ್ಟಮರ್ ಇವಾಗಲೇ ಬುಕ್ ಮಾಡ್ಕೊಂಡ್ರೆ, ಆಷಾಢ ಇವಾಗ ಪಿತೃಪಕ್ಷ ಅಲ್ವಾ. ಹೌದು. ಇವಾಗ ಬುಕ್ ಮಾಡಿ ಇಟ್ಕೊಂಡ್ರೆ ದಸರಾಗೆ ಆರಾಮಾಗಿ ತಗೊಂಡು ಹೋಗ್ಬೋದು. ಹೌದು ಸರ್. 2009 ಮಾಡಲು, ಆಸ್ತಾ ಟಾಪ್ ಅಂಡ್ ಮಾಡಲು, ಥರ್ಡ್ ಓನರ್ ಆಗಿದೆ. ಬರೀ 1,75,000 ರೂಪಾಯಿ ಕೊಡೋಣ. 1.75 1,75,000 ರೂಪಾಯಿಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಅದು ಆಸ್ತಾ ಟಾಪ್ ಅಂಡ್ ಮಾಡಲು ಗಾಡಿ. 1,75,000 ರೂಪಾಯಿ ಕೊಡೋಣ. ಓಕೆ. ನಿಶಾನ್ ಟೆರಾನೋ ಬಂದು 2013 ಸರ್. ಸಾರಿ, ಓಕೆ. 2013 ಸೆಕೆಂಡ್ ಓನರ್ ಗಾಡಿ, 110 PS ಡೀಸೆಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಂದು 4,20,000 ರೂಪಾಯಿ ಕೊಡೋಣ ಸರ್. 4.20ಕ್ಕೆ ಬನ್ನಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ. ರೇವಾ ಸರ್, ಬರೀ 1,35,000. 1.35ಕ್ಕೆ ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಕಮ್ಮಿ ಮಾಡಿ. 15 ಮಾಡಲು, ಸಿಂಗಲ್ ಓನರ್ ಗಾಡಿ, ಎಲೆಕ್ಟ್ರಿಕ್ ಗಾಡಿ. ಬನ್ನಿ ತಗೊಂಡೋಗಿ 1,30,30,000 ಮಾಡಿ. 1.30ಕ್ಕೆ
ಓಕೆ ಸರ್ ಶಿಫ್ಟ್ 14 ಮಾಡಲು ಸಿಂಗಲ್ ಓನರ್ VDI ಡೀಸೆಲ್ ವೇರಿಯಂಟು. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಕೆಲಸಗಳು ಇದೆ. ಸರ್ ಇದು ಬಂದು 4,50,000 ಹೇಳೋದು. ಒಂದು 4,40,000 ರೂಪಾಯಿ ಕೊಟ್ಬಿಡೋಣ. 4,40,000 ರೂಪಾಯಿ ಕೊಡೋಣ. ಓಕೆ ನೆಕ್ಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್. ಸರ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 26,000 ಓಡಿದೆ. ಡಬಲ್ ಡೋರು, 4 ಡೋರ್ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಒಂದು 60ರಿಂದ 70 ಮೈಲೇಜ್ ಬರುತ್ತೆ ಒಂದು ಸಾರಿ ಚಾರ್ಜಿಂಗ್ ಮಾಡಿದ್ರೆ. ಸರ್ 1,95,000 ಬನ್ನಿ, 1,75,000 ರೂಪಾಯಿ ಕೊಟ್ಬಿಡೋಣ. ಓಕೆ 1,75ಕ್ಕೆ 1,75 ಕೊಟ್ಬಿಡೋಣ. ಪೋಲೋ ಸರ್ ಪೋಲೋ ಬಂದು 2013 ಮಾಡಲು 3rd ಓನರು ರೀನಂಬರ್ ಆಗಿರುತ್ತೆ. ಬರೀ 2,75,000 ರೂಪಾಯಿ ಕೊಡೋಣ. 2,75ಕ್ಕೆ 2,75,000 ಕೊಟ್ಬಿಡೋಣ. ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ ಗಾಡಿ, ಹೈಲೈನ್ ಟಾಪ್ ಅಂಡ್ ಮಾಡಲು. ಡೀಸೆಲ್ ಹೈಲೈನ್ ಅದು ಕೂಡ. ಹೌದು. ಓಕೆ ಶಿಫ್ಟ್ ಬಂದು 1,85,000 ರೂಪಾಯಿ ಕೊಡೋಣ ಸರ್. ಮಾಡಲ್ ಇದು 2005 ಮ್ಯಾನುಫ್ಯಾಕ್ಚರಿಂಗು, 6 ರಿಜಿಸ್ಟ್ರೇಷನ್ನು. ಓಕೆ ಬರೀ 1,85,000 ರೂಪಾಯಿ ಕೊಡೋಣ. ಓಕೆ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ. ಹೌದು. ಓಕೆ ಇದು ಬ್ರಿಯೋ? ಸರ್ ಬ್ರಿಯೋ ಬಂದು 14 ಮಾಡಲು, ಓನರ್ 4th ಓನರ್ ಆಗಿದೆ. ಇದು ಒಂದು ಯಾವುದೇ ರೀತಿ ಒಂದು ರಿಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಇದೆ ಬಿಟ್ಟರೆ ಗಾಡಿ ತುಂಬ ಚೆನ್ನಾಗಿದೆ. ಇದು 2,10,000 ಬನ್ನಿ, 2 ಲಕ್ಷ ಕೊಟ್ಬಿಡೋಣ. 2 ಲಕ್ಷಕ್ಕೆ ಬ್ರಿಯೋ. ಓಕೆ ನೆಕ್ಸ್ಟು ಲಿವಾ? ಸರ್ ETS ಸರ್ ETS ಅಲ್ಲಿ GD 1,27,000 ಓಡಿದೆ. 12 ಮಾಡಲು ಸಿಂಗಲ್ ಓನರ್ ಗಾಡಿ, 25 ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು 3,95,000 ಹೇಳೋದು. ಬನ್ನಿ, ಒಂದು 3,80,000 ರೂಪಾಯಿ ಕೊಟ್ಬಿಡೋಣ. 380ಕ್ಕೆ 380 ಮಾಡಿ ಸರ್, 375 ಮಾಡಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಓಕೆ I20? ಸರ್ I20 ಬಂದು ಇದು 2016 ಮಾಡಲು 2nd ಓನರು, ಸ್ಪೋರ್ಟ್ಸ್ ವೇರಿಯಂಟು, ಪೆಟ್ರೋಲ್ ಗಾಡಿ. ಇದು ಬಂದು 4,85,000 ರೂಪಾಯಿ ಕೊಡೋಣ. 485ಕ್ಕೆ 485. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಬನ್ನಿ ಸರ್. ಓಕೆ ನೆಕ್ಸ್ಟು ಟಾಟಾ ಮಾಂಜಾ ಕ್ವಾರ್ಟರ್ ಸೆಟ್ ಇಂಜಿನ್ ಸಡನ್ ಗಾಡಿ. ಸರ್ ಬರೀ 1,75,000 ರೂಪಾಯಿ ಕೊಟ್ಬಿಡೋಣ. 175ಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿನೂ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. 1,75,000 ರೂಪಾಯಿ ಕೊಡೋಣ. ಓಕೆ SX4? SX4 1,75,000 ರೂಪಾಯಿ ಕೊಟ್ಬಿಡೋಣ ಸರ್. ಮಾಡಲ್ ಇದು 2011 ಮಾಡಲು, ಪೆಟ್ರೋಲ್ ವೇರಿಯಂಟ್, VXI, 3rd ಓನರ್ ಆಗಿದೆ. ಗಾಡಿ ಇದು ಆಕ್ಷನ್ ಫ್ರೀ ವೆಹಿಕಲ್ಲು, ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು ಬಂದು 1,70,000 ರೂಪಾಯಿ ಕೊಟ್ಬಿಡೋಣ. 170ಕ್ಕೆ 170 ಮಾಡಿ ಸರ್. ಓಕೆ ಸ್ಯಾಂಟ್ರೋ? ಸರ್ ಇದು ಗೆಟ್ಸು. ಗೆಟ್ಸು Hyundai ಗೆಟ್ಸಲ್ಲಿ ಬಂದು 2006 ಮಾಡಲು. ಗಾಡಿ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಬರೀ 1,35,000 ಕೊಡೋಣ. 135ಕ್ಕೆ 1,25,000 ಮಾಡಿ ಸರ್. 125ಕ್ಕೆ ಓಕೆ I10 ಕಪಾಟು ಇಂಜಿನ್? ಸರ್ ಇದು 12 ಮಾಡಲು, 2nd ಓನರ್ ಗಾಡಿ, ಬರೀ 2,15,000 ರೂಪಾಯಿ ಕೊಡೋಣ. 215ಕ್ಕೆ 2,15,000 ರೂಪಾಯಿ ಕೊಟ್ಬಿಡೋಣ. ಓಕೆ ನೆಕ್ಸ್ಟು? ಸರ್ ಇದು ಬಂದು 8 ಮಾಡಲು, ಸಿಂಗಲ್ ಓನರ್ ಗಾಡಿ, 1,45,000 ರೂಪಾಯಿ ಕೊಡೋಣ. ಗೆಟ್ಸು GLS. ನೆಕ್ಸ್ಟ್ ಬಿಡ್ತೀಣ ಸರ್ ಶಿಫ್ಟ್ ಡಿಸೈರು 14 ಮಾಡಲು, 3rd ಓನರು, VDI, 1,27,000 ಓಡಿದೆ. ಡೀಸೆಲಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದರೆ ಶಿಫ್ಟ್ ಡಿಸೈರು, ಶಿಫ್ಟ್ ಗಾಡಿ. ಬರೀ 4,25,000 ರೂಪಾಯಿ ಕೊಡೋಣ. 4,25,000 ರೂಪಾಯಿ ಕೊಡೋಣ. ಓಕೆ ನೆಕ್ಸ್ಟ್ ಎಲ್ಲೋ ಬೋರ್ಡು? ಸರ್ ಎಲ್ಲೋ ಬೋರ್ಡು ಕಾರ್ಗೋ ಗೂಡ್ಸ್ ಹೊಡೆಯೋರಿಗೆ ತುಂಬ ಅನುಕೂಲ ಆಗುತ್ತೆ. ಕ್ಯಾಟ್ರಿಂಗ್ ಮಾಡೋರಿಗೆ ಪ್ರತಿಯೊಂದಕ್ಕೂ ಯೂಸ್ ಆಗೋಂಥ ಗಾಡಿ. 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಸರ್ 1,75,000 ಹೇಳೋದು. ಬನ್ನಿ, 1,60,000 ರೂಪಾಯಿ ಕೊಡೋಣ. 160ಕ್ಕೆ 1,60,000. ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್. ಓಕೆ ಇದು ಮುಡ್ತೇಣ? ಸರ್ ಇದು ಬಂದು ಶಿಫ್ಟ್ ಡಿಸೈರು 8 ಮಾಡಲು, ಪೆಟ್ರೋಲ್ ವೇರಿಯಂಟು, 2nd ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ, ಚೆನ್ನಾಗಿದೆ ಗಾಡಿ. ಸಡನ್ ವೆಹಿಕಲ್ ಇದು. ಸರ್ ಇದು ಬಂದು 2,45,000 ಹೇಳೋದು. ಬನ್ನಿ, ಒಂದು 2,25,000 ರೂಪಾಯಿ ಕೊಟ್ಬಿಡೋಣ. 2,25,000. ಓಕೆ ಕ್ವಿಡ್ಡು? ಸರ್ ಕ್ವಿಡ್ಡಲ್ಲಿ 2019 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 35,000 ಓಡಿದೆ. ಗುಡ್ ಕಂಡೀಷನ್ ಗಾಡಿ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಬರೀ 3,65,000 ಹೇಳೋದು. ಬನ್ನಿ, ಒಂದು 3,50,000 ರೂಪಾಯಿ ಮುಗಿಸೋಣ. 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಕೊಟ್ಬಿಡೋಣ. ಓಕೆ ಮಹೀಂದ್ರ E2? ಸರ್ E2 ಬಂದು 15 ಮಾಡಲು, ಸಿಂಗಲ್ ಓನರು, 1,55,000. ಓಕೆ 1,45,000 ಕೊಟ್ಬಿಡೋಣ ಸರ್. 145ಕ್ಕೆ 1,45 ಕೊಟ್ಬಿಡೋಣ. 3 ಎಲೆಕ್ಟ್ರಿಕ್ ವೆಹಿಕಲ್ ಇರುತ್ತೆ ಎಲ್ಲ 1 ಲಕ್ಷದ ಮೇಲೆ ಬಜೆಟ್ ಅಲ್ಲಿ. ಹೌದು. ಓಕೆ ಸರ್ ಟಾಟಾ ಮಾಂಜಾ 1,95,000. 2009 ಮಾಡಲು, ಫ್ರೆಶ್ FC. ಓಕೆ ಪೆಟ್ರೋಲ್ ವೇರಿಯಂಟು, ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ 1,95,000. 1,95,000. ಓಕೆ ಟಾಟಾ ಮಾಂಜಾ. ಸೊ ಅದು ಬಿಟ್ಟು ಇನ್ನು ಒಳಗಡೆ ಕೂಡ ವೆಹಿಕಲ್ಸ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಅದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಓಕೆ ಹೇಳಿ ಮುಡ್ತೇಣ, A ಸ್ಟಾರು?
ಸರ್ ಎ ಸ್ಟಾರ್ ಬಂದು 2011 ಮಾಡಲು ಸೆಕೆಂಡ್ ಓನರು 64,000 ಓಡಿದೆ ಆಟೋಮೆಟಿಕ್ ವೆಹಿಕಲ್ 2,35,000 ಬಂದು 2,25,000 ರೂಪಾಯಿ ಕೊಟ್ಬಿಡೋಣ 225 225 ಓಕೆ ಈಗ ಸೆಲೋರಿಯಾ ಬಂದು 2017 ಮಾಡಲು ಸೆಕೆಂಡ್ ಓನರು VXI 92,000 ಓಡಿದೆ ಸರ್ ಗಾಡಿ ತುಂಬ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಪೆಟ್ರೋಲ್ ವೇರಿಯಂಟು ಸರ್ ಇದು ಬಂದು 3,55,000 355 ಒಂದು 3,45ಗೆ ಮಾಡೋಣ ಬನ್ನಿ 345 3,45,000 ರೂಪಾಯಿ ಕೊಟ್ಬಿಡೋಣ ಓಕೆ ಸೇವ್ ಮಾಡ್ತೇನೆ ನೆಕ್ಸ್ಟು ಮತ್ತೊಂದು ಐಟೆನು ಸರ್ ಐ10 ಪ್ರೆಸೆಂಟ್ ಇವಾಗ 7-8 ಗಾಡಿ ಇದೆ ಸರ್ I20 I10 ಶಿಫ್ಟ್ ಡಿಸೈರು ಎಲ್ಲ ಥರದ ವೆಹಿಕಲ್ಲು ಸಿಗುತ್ತೆ ಬನ್ನಿ ಅದರಲ್ಲೂ ನೆಕ್ಸಾ ಕಾರ್ಸ್ ಅಂತಂದರೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಯಾಕೆಂದರೆ ದಸರಾ ಬಂತು ದೀಪಾವಳಿ ಬಂತು ಎಲ್ಲ ಬಂದಿರೋದ್ರಿಂದ ನಿಮಗೆ ಬೆಸ್ಟ್ ಆಫರಲ್ಲಿ ಕೊಡೋಣ ಓಕೆ ಹೇಳಿ ಇದ್ರದ್ದು ಪ್ರೈಸ್ ಸರ್ ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಸ್ತಾ ಟಾಪ್ ಅಂಡ್ ಮಾಡಲು 2,85,000 ಬನ್ನಿ 2,75,000 ರೂಪಾಯಿ ಕೊಡೋಣ ಓಕೆ I20 ಸರ್ 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಓನರ್ ಮಾತ್ರ ಮೈನಸ್ಸು 4th ಓನರ್ ಆಗಿದೆ ಬರೀ 3 ಲಕ್ಷಕ್ಕೆ ಕೊಡೋಣ 3 ಲಕ್ಷಕ್ಕೆ 3,25,000 ಹೇಳೋದು 3 ಲಕ್ಷಕ್ಕೆ ಕೊಡೋಣ ಓಕೆ ಬಲೆನೋ ಸರ್ ಬೊಲೆನೋ ಬಂದು 2017 ಮಾಡಲು ಸೆಕೆಂಡ್ ಓನರು 77,000 ಓಡಿದೆ ಟಾಪ್ ಅಂಡ್ ಮಾಡಲು ಆಲ್ಫಾ ಪೆಟ್ರೋಲ್ ವೇರಿಯಂಟು 5,50,000 ಹೇಳೋದು ಒಂದು 5,35,000 ರೂಪಾಯಿ ಮಾಡೋಣ ಸರ್ 535ಕ್ಕೆ 5,35,000 ರೂಪಾಯಿ ಕೊಡೋಣ ಓಕೆ ಡಿಸೈರು ಸರ್ ಡಿಸೈರ್ ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ವೆಹಿಕಲ್ಲು ಬರೀ 44,000 ಓಡಿದೆ ಒಂದು 3,90,000 ರೂಪಾಯಿ ಕೊಡೋಣ ಸರ್ 390ಕ್ಕೆ 385 ಮಾಡಿ ಸರ್ 385 ಮಾಡಿ ಓಕೆ ಸೊ ನೆಕ್ಸ್ಟು ಸರ್ ಇದು ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೆಹಿಕಲ್ಲು 2016 ಮಾಡಲು ಸಿಂಗಲ್ ಓನರು ಟಾಪ್ ಎಂಡು ಡೀಸೆಲ್ ವೇರಿಯಂಟು ಆಟೋಮೆಟಿಕ್ ವೆಹಿಕಲ್ಲು ಬರೀ 5,15,000 ಹೇಳೋದು 4,95,000 ರೂಪಾಯಿ ಕೊಟ್ಬಿಡೋಣ 495ಕ್ಕೆ 495 ಓಕೆ ಇಕೋ ಸ್ಪೋರ್ಟ್ಸು ಸರ್ ಇಕೋ ಸ್ಪೋರ್ಟ್ಸ್ ಬಂದು 2014 ಮಾಡಲು ಸೆಕೆಂಡ್ ಓನರು ಟೈಟಾನಿಯಂ ಟಾಪ್ ಅಂಡ್ ಮಾಡಲು ಸರ್ ಇದು ಬಂದು 5 ಲಕ್ಷ ಕೋಟಿಂಗ್ ಇರೋದು ಒಂದು 4,75,000 ರೂಪಾಯಿ ಮಾಡೋಣ 475ಕ್ಕೆ ಡೀಸೆಲ್ ಇದು ಸರ್ ಡೀಸೆಲ್ ವೇರಿಯಂಟು ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಓಕೆ ಸರ್ ಯಾವುದೇ ಒಂದು ಗಾಡಿ ಕಸ್ಟಮರ್ಗೆ ಸೆಲೆಕ್ಷನ್ ಆದರೆ ದಯವಿಟ್ಟು ಮೆಕ್ಯಾನಿಕ್ ಜೊತೆಯಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿಕೊಂಡು ನಿಮ್ಗೆ ಓಕೆ ಆಯಿತು ಅಂತಂದರೆ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡೋಣ ಓಕೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ ಸರ್ ದೀಪಾವಳಿ ಮತ್ತು ದಸರಾಗೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ ಬನ್ನಿ ಸರ್ ನಮ್ಮ ನೆಕ್ಸಾ ಕಾರ್ಸ್ಗೆ ಓಕೆ ಬನ್ನಿ ನಿಶಾನ್ ಟೆರೇನಾ ಬರೀ 3,75,000 14 ಮಾಡಲು ಸಿಂಗಲ್ ಓನರ್ ಗಾಡಿ 110 PS ಓಕೆ 110 PS ಓಕೆ ನೆಕ್ಸ್ಟ್ ಮಾಡ್ತೇನೆ ಇದು ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರು ಸ್ಪೋರ್ಟ್ಸ್ ವೇರಿಯಂಟು ಬರೀ 3 ಲಕ್ಷಕ್ಕೆ ಕೊಡೋಣ ಸರ್ 3,25,000 ಹೇಳ್ತಾ ಇದ್ದೋ ಡಿಸ್ಕೌಂಟ್ 3 ಲಕ್ಷಕ್ಕೆ ಕೊಡೋಣ ಓಕೆ ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್ 295 ಕೊಡೋಣ ಲೋನ್ ಬೇಕಾ ಸರ್ ಕಸ್ಟಮರ್ಗೆ 80% ಲೋನ್ ಮಾಡಿಸ್ಕೊಡೋಣ ಪ್ರೊಫೈಲ್ ಚೆನ್ನಾಗಿರ್ಬೇಕು ಓಕೆ ನೆಕ್ಸ್ಟು ಆಲ್ಟೋ ಸರ್ ಆಲ್ಟೋ K10 11 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2,25,000 ಬನ್ನಿ ಇನ್ನೂ 5,000 ಕಮ್ಮಿ ಮಾಡಿ 2,20,000 ರೂಪಾಯಿ ಕೊಡೋಣ ಓಕೆ ಏನು ಸರ್ ಏನು ಬಂದು 13-14 ಸೆಕೆಂಡ್ ಓನರ್ ಗಾಡಿ ಬರೀ 2,15,000 ರೂಪಾಯಿ ಕೊಡೋಣ 215ಕ್ಕೆ 2,15,000 ರೂಪಾಯಿ ಕೊಡೋಣ ಓಕೆ ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಇದು ಬಂದು 6,25,000 ಹೇಳೋದು ಒಂದು 6 ಲಕ್ಷಕ್ಕೆ ಆಗುತ್ತೆ ಸರ್ 6 ಲಕ್ಷಕ್ಕೆ 6 ಲಕ್ಷಕ್ಕೆ ಮಾಡ್ಕೊಡೋಣ ಓಕೆ ಇದು I10 ಸರ್ I10 ಬಂದು 2015 ಮಾಡಲು ಸೆಕೆಂಡ್ ಓನರ್ ಗಾಡಿ ಓಕೆ ಇದು ಕೂಡ 3 ಲಕ್ಷಕ್ಕೆ ಮಾಡ್ಕೊಡೋಣ 3 ಲಕ್ಷಕ್ಕೆ ಒಂದು 295 ಮಾಡೋಣ 295 ಸ್ವಿಫ್ಟ್ ನ್ಯೂ ಶೇಪು ಶಿಫ್ಟು ನ್ಯೂ ಶೇಪ್ ಬಂದು 19 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಪೆಟ್ರೋಲ್ ವೇರಿಯಂಟು VXI ಗಾಡಿ ತುಂಬ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಒಂದು 5,75,000 ಹೇಳ್ತಾ ಇರೋದು ಒಂದು 5,65,000 ರೂಪಾಯಿ ಮಾಡೋಣ ಸರ್ 565ಕ್ಕೆ 5,65,000 ರೂಪಾಯಿ ಮಾಡ್ಕೊಡೋಣ ಓಕೆ ನೆಕ್ಸಾನ್ ಸರ್ ಟಾಟಾ ನೆಕ್ಸಾನ್ ಬಂದು 2019 ಮಾಡಲು ಸೆಕೆಂಡ್ ಓನರು ಪುಷ್ ಬಟನ್ ಸ್ಟಾರ್ಟು ಟಾಪ್ ಅಂಡ್ ಮಾಡಲು ಡೀಸೆಲ್ ವೇರಿಯಂಟು ಇದು ಬಂದು 7,50,000 ಕೋಟಿಂಗ್ ಇರೋದು ಒಂದು 7,25,000 ರೂಪಾಯಿಗೆ ಆಗುತ್ತೆ 725ಕ್ಕೆ 7,25,000 ರೂಪಾಯಿ ಮಾಡಿಕೊಡೋಣ ಓಕೆ ಸೆಲೆರಿಯೋ ಸರ್ 17 ಮಾಡಲು ಸಿಂಗಲ್ ಓನರ್ ಗಾಡಿ AMT ಆಟೋಮೆಟಿಕ್ ವೆಹಿಕಲ್ 82,000 ಓಡಿದೆ ಇದು ಕೂಡ ಗುಡ್ ಕಂಡೀಷನ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು ಬಂದು 3,95,000 ಹೇಳೋದು ಒಂದು 3,85,000 ರೂಪಾಯಿಗೆ ಆಗುತ್ತೆ ಓಕೆ 385ಕ್ಕೆ ಓಕೆ ಸರ್ 20 ಮಾಡಲು 20 ಸಿಂಗಲ್ ಓನರ್ 54,000 ಓಡಿದೆ ಸ್ಪೋರ್ಟ್ಸ್ ವೇರಿಯಂಟು 5,85,000 ರೂಪಾಯಿ 5,75,000 ರೂಪಾಯಿ ಮಾಡಿ ಪೆಟ್ರೋಲ್ ಅಲ್ಲ ಇದು ಪೆಟ್ರೋಲ್ ವೇರಿಯಂಟು ಗಾಡಿ ತುಂಬ ಚೆನ್ನಾಗಿದೆ ಸರ್ ಓಡಿರೋದೇ 54,000 ಹಿಸ್ಟ್ರಿ ಬೇಕಾ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಳ್ಳಿ ಏನು ಬೇಕೋ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಓಕೆ ಆಯಿತು ಅಂತಂದರೆ ಕುಂತು ಮಾತಾಡೋಣ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಓಕೆ